ಐಪಿಎಲ್ನಲ್ಲಿ 15 ವರ್ಷದ ರನ್ ಮಷಿನ್ ವೈಭವ ಸೂರ್ಯವಂಶಿ ಅಬ್ಬರ. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಇದೇ ತರದ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಪಡೆಯೋದಕ್ಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ನಾವು ಎಷ್ಟೋ ಅದ್ಭುತ ಆಟಗಾರರನ್ನ ನೋಡಿದ್ದೇವೆ. ಸಚಿನ್ ತೆಂಡೂಲ್ಕರ್ ಅವರಿಂದ ಹಿಡಿದು ವಿರಾಟ್ ಕೊಹ್ಲಿ ಅವರ ತನಕ ರನ್ ಮಳೆ ಹರಿಸುವ ದಿಗ್ಗಜರನ್ನ ನಾವು ಕಣ್ತುಂಬಿಕೊಂಡಿದ್ದೇವೆ. ಆದರೆ ಕೇವಲ 15 ವರ್ಷದ ಸಣ್ಣ ಪ್ರಾಯದಲ್ಲಿ ಇಡೀ IPL ಸಾಮ್ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡೋದು, ವಿಶ್ವದ ಘಟಾನುಘಟಿ ಬೌಲರ್ಗಳ ಬೆವರಿಳಿಸೋದಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಹೌದು, ಇವತ್ತು ನಾವು ಮಾತನಾಡ್ತಾ ಇರೋದು T20 ಕ್ರಿಕೆಟ್ ಅಂದರೆ ಕೇವಲ ಅಂಧಾಭಿಮಾನದ ಬ್ಯಾಟಿಂಗ್ ಅಲ್ಲ, ಅದೊಂದು ಪಕ್ಕಾ ಲೆಕ್ಕಾಚಾರದ ಆಟ ಅನ್ನೋದನ್ನು ಇಡೀ ಜಗತ್ತಿಗೆ ಅತ್ಯಂತ ಪ್ರಬುದ್ಧವಾಗಿ ಮನವರಿಕೆ ಮಾಡಿಕೊಟ್ಟಿರುವ ರಾಜಸ್ಥಾನ್ ರಾಯಲ್ಸ್ ತಂಡದ ಸ್ಫೋಟಕ ಆಟಗಾರ, 15 ವರ್ಷದ ಹರೆಯದ ಅದ್ಭುತ ಪ್ರತಿಭೆ ವೈಭವ ಸೂರ್ಯವಂಶಿ ಅವರ ಬಗ್ಗೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನೀಡಿದ 221 ರನ್ಗಳ ಆ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಾಗ ರಾಜಸ್ಥಾನ್ ರಾಯಲ್ಸ್ ತಂಡ ಖಂಡಿತವಾಗಿಯೂ ಒತ್ತಡಕ್ಕೆ ಸಿಲುಕುತ್ತೆ. ಆ ಪಂದ್ಯದಲ್ಲಿ ಗೆಲ್ಲುವುದು ಅಸಾಧ್ಯ ಅಂತ ಮೈದಾನದಲ್ಲಿದ್ದ ಪ್ರೇಕ್ಷಕರು ಹಾಗೂ ಟಿವಿ ಮುಂದೆ ಕುಳಿತಿದ್ದ ಕ್ರಿಕೆಟ್ ಪಂಡಿತರು ಲೆಕ್ಕಾಚಾರ ಹಾಕ್ತಾ ಇದ್ರು. ಆದರೆ ಕ್ರೀಸ್ಗೆ ಬಂದ ಆ ಯುವ ದಾಂಡಿಗ ಇಡೀ ಜಗತ್ತಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸ್ಬಿಟ್ಟ. ಅದು ಕೂಡ ಕೇವಲ 38 ಎಸೆತಗಳಲ್ಲಿ ಅಸಾಧ್ಯವಾಗಿದ್ದನ್ನು ಸಾಧ್ಯವಾಗಿಸಿ ತೋರಿಸಿದ ಮಹಾನ್ ಪವಾಡವಿದು. ಪಂದ್ಯದ ರೋಮಾಂಚನ ಎಷ್ಟು ಇತ್ತಂದರೆ, ರಾಜಸ್ಥಾನ್ ರಾಯಲ್ಸ್ ತಂಡದ ಆರಂಭಿಕನಾಗಿ ಕಣಕ್ಕಿಳಿದ ವೈಭವ ಸೂರ್ಯವಂಶಿ ಎದುರಿಗಿದ್ದ ಲಕ್ನೋ ತಂಡದ ಘಾತಕ ಬೌಲರ್ಗಳನ್ನು ಗಲ್ಲಿ ಕ್ರಿಕೆಟ್ ಆಟದಂತೆ ಚೆಚ್ಚಲು ಆರಂಭಿಸಿದ. ಕೇವಲ 38 ಎಸೆತಗಳಲ್ಲಿ ಎದುರಿಸಿದ ಈ ರನ್ ಮಷಿನ್ ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನು ಅಟ್ಟುತ್ತಾ ಬರೋಬ್ಬರಿ 7 ಬೌಂಡ್ರಿ ಹಾಗೂ ನಂಬಲು ಅಸಾಧ್ಯವಾದ 10 ಗಗನಚುಂಬಿ ಸಿಕ್ಸರ್ಗಳ ನೆರವಿನಿಂದ ಬರೋಬ್ಬರಿ 93 ರನ್ ಚಚ್ಚಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಈ ಸ್ಫೋಟಕ ಚಂಡಮಾರುತದಂತಹ ಬ್ಯಾಟಿಂಗ್ ನೆರವಿನಿಂದಲೇ ರಾಜಸ್ಥಾನ್ ರಾಯಲ್ಸ್ ತಂಡ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿ ಪ್ಲೇ ಆಫ್ ರೇಸ್ನಲ್ಲಿ ಮುಂಚೂಣಿಗೆ ಬಂದಿದೆ. ವೈಭವ ಸೂರ್ಯವಂಶಿ ಕೇವಲ ಪಂದ್ಯವನ್ನು ಗೆಲ್ಲಿಸಿಕೊಳ್ಳಲಿಲ್ಲ, ಅದರ ಜೊತೆಗೆ ದಾಖಲೆಗಳ ಸುನಾಮಿಯನ್ನೇ ಸೃಷ್ಟಿ ಮಾಡಿದ್ದಾನೆ. ಪ್ರಸಕ್ತ ಸರಣಿಯಲ್ಲಿ ಕೇವಲ 13 ಇನ್ನಿಂಗ್ಸ್ಗಳಿಂದ ಒಟ್ಟು 579 ರನ್ ಗಳಿಸುವ ಮೂಲಕ ವೈಭವ ಸೂರ್ಯವಂಶಿ ಸದ್ಯ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ಹೆಮ್ಮೆಯಿಂದ ಅಗ್ರಸ್ಥಾನಕ್ಕೇರಿ ಆರೆಂಜ್ ಕ್ಯಾಪ್ ಕೂಡ ತೆಗೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ IPL ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಂದರೆ ಕೇವಲ 15ನೇ ವರ್ಷಕ್ಕೆ 500 ರನ್ಗಳ ಬೃಹತ್ ಗಡಿ ದಾಟಿದ ಭರ್ಜರಿ ದಾಖಲೆಯನ್ನು ಈ ಹುಡುಗ ತನ್ನ ಹೆಸರಿಗೆ ಬರೆದುಕೊಂಡಿದ್ದಾನೆ. ಇನ್ನು ಸಿಕ್ಸರ್ಗಳ ವಿಷಯಕ್ಕೆ ಬಂದರೆ, ಒಂದೇ ಸೀಸನ್ನಲ್ಲಿ ಬರೋಬ್ಬರಿ 50 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಹಾಗೂ ಅತಿ ಕಿರಿಯ ಬ್ಯಾಟ್ಸ್ಮನ್ ಎನ್ನುವಂತಹ ದಾಖಲೆಗೆ ಕೂಡ ಪಾತ್ರರಾಗಿದ್ದಾನೆ. ಈ ಪಂದ್ಯ ಮುಗಿದ ನಂತರ ವೈಭವ್ ಸೂರ್ಯವಂಶಿ ಮಾತನಾಡಿದ ಮಾತುಗಳು ಅವರಲ್ಲಿರುವ ರನ್ ಹಸಿವನ್ನು ಮಾತ್ರವಲ್ಲ, ಅವರಲ್ಲಿರುವ ಅದ್ಭುತ ಮಾನಸಿಕ ಪ್ರಬುದ್ಧತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. ಮೈದಾನದ ಹೊರಗಿನ ಅತಿಯಾದ ಪ್ರಶಂಸೆ ಹಾಗೂ ಒತ್ತಡವನ್ನು ನಾನು ಹೇಗೆ ನಿಭಾಯಿಸ್ತೇನೆ ಅಂತ ಹೇಳಿದ ವೈಭವ್, ನಾನು ಬೌಲಿಂಗ್ ಇನ್ನಿಂಗ್ಸ್ ವೇಳೆ ಹೊರಗೆ ಕುಳಿತು ಪಿಚ್ ಗಮನಿಸ್ತಾ ಇದ್ದೆ. ವಿಕೆಟ್ ಬ್ಯಾಟಿಂಗ್ಗೆ ತುಂಬ ಸಹಕಾರಿಯಾಗಿದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿ ಆರಂಭದಲ್ಲೇ ಯಾವುದೇ ಅವಸರ ಮಾಡದೆ ಕ್ರೀಸ್ನಲ್ಲಿ ಸ್ವಲ್ಪ ಸಮಯ ಕಳೆದು ದೀರ್ಘ ಇನ್ನಿಂಗ್ಸ್ ಆಡಬೇಕು ಅಂತ ಮೊದಲೇ ನಿರ್ಧಾರ ಮಾಡಿದೆ. ನಾನು ಯಾವಾಗ ಬೇಕಾದರೂ ಸಿಕ್ಸರ್ ಅಥವಾ 4 ಹೊಡೆಯಬಲ್ಲೆ ಎನ್ನುವಂಥ ಬಲವಾದ ನಂಬಿಕೆ ನನ್ನ ಮೇಲಿತ್ತು. ಹಾಗಾಗಿ ನಾನು ಪಂದ್ಯವನ್ನು ಯಾವುದೇ ಆತಂಕವಿಲ್ಲದೆ ಕೊನೆ ತನಕ ಕೊಂಡೊಯ್ಯೋದು ನನ್ನ ಮುಖ್ಯ ಯೋಜನೆ ಆಗಿತ್ತು ಅಂತ ಒಂದು ಜಾಣ್ಮೆಯ ಉತ್ತರವನ್ನು ನೀಡಿದ್ದಾರೆ. ಇನ್ನು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತಾ ಇರುವಂಥ ದೊಡ್ಡ ಪ್ರಚಾರದ ಬಗ್ಗೆ ಕೇಳಿದಾಗ ಈ 15 ವರ್ಷದ ಹುಡುಗ ನೀಡಿದ ಉತ್ತರ ಇಡೀ ಕ್ರಿಕೆಟ್ ಲೋಕವೇ ಆಶ್ಚರ್ಯ ಪಡುವಂತೆ ಮಾಡಿದೆ. ಸರ್, ನನಗೆ ಸಿಗ್ತಾ ಇರುವ ಪ್ರಚಾರದ ಬಗ್ಗೆ ನಾನು ಖಂಡಿತವಾಗಿಯೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ದಿನಪತ್ರಿಕೆಗಳನ್ನು ಓದೋದಿಲ್ಲ, ಸಾಮಾಜಿಕ ಜಾಲತಾಣಗಳನ್ನು ನೋಡೋದಿಲ್ಲ. ಇದು ಕೇವಲ ಆರಂಭ ಅಷ್ಟೇ. ನನ್ನ ವೃತ್ತಿ ಜೀವನ ಸುದೀರ್ಘವಾಗಿದ್ದರೆ ಜನರು ಇನ್ನೂ ಕೂಡ ನನ್ನ ಬಗ್ಗೆ ಮಾತನಾಡ್ತಾರೆ. ನನ್ನ ಸಂಪೂರ್ಣ ಗಮನ ಕೇವಲ ಕ್ರಿಕೆಟ್ನ ಮೇಲಿದೆ. ಹೀಗಾಗಿ ಇಂತಹ ಬಾಹ್ಯ ವಿಷಯಗಳ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ. ಪಂದ್ಯದ ನಡುವೆ ವೈಭವ್ ಸೂರ್ಯವಂಶಿ ಅರ್ಧ ಶತಕ ಬಾರಿಸಿದ ತಕ್ಷಣ ಮೈದಾನದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಅವರು ಮಾಡಿದ ಆ ವಿಶಿಷ್ಟ ಕೈ ಸನ್ನಿ ಆಚರಣೆ. ಇದ್ರ ಬಗ್ಗೆ ವರದಿಗಾರರು ಪ್ರಶ್ನೆ ಮಾಡಿದಾಗ ಮೊದಲು ನಗುತ್ತಾ, ಅದಕ್ಕೆ ಯಾವುದೇ ವಿಶೇಷ ಅರ್ಥ ಇಲ್ಲ, ನಾನು ಪ್ರತಿ ಪಂದ್ಯದಲ್ಲೂ ಹೊಸದನ್ನು ಪ್ರಯತ್ನ ಮಾಡ್ತೀನಿ ಅಷ್ಟೇ ಅಂತ ಉತ್ತರಿಸಿದರು. ಆ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಿಜವಾದ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಅದೇನು ಅಂದರೆ,
ತನ್ನನ್ನು ಹೆತ್ತು ಹೊತ್ತು ಸಲುಹಿದ ತಾಯಿ ಹೆಸರಿನ ಮೊದಲಾಕ್ಷರವಾದ ಎ ಅಂದರೆ ಆರತಿ ಅನ್ನೋದನ್ನು ತೋರಿಸಿ ತನ್ನ ಯಶಸ್ಸನ್ನು ಹೆತ್ತ ತಾಯಿಗೆ ಅರ್ಪಿಸಿದ ಭಾವನಾತ್ಮಕ ಕ್ಷಣ ಕೂಡ ಅದಾಗಿತ್ತು. ಈ ಒಂದು ನಡೆ ಅವರಲ್ಲಿರುವ ಸಂಸ್ಕಾರ ಮತ್ತು ವಿನಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ಈಗ ರಾಜಸ್ಥಾನ್ ರಾಯಲ್ಸ್ ತಂಡದ ಮುಂದಿನ ಗುರಿ ಕೇವಲ ಪ್ಲೇ ಆಫ್ ಹಂತವನ್ನು ತಲುಪೋದು ಮಾತ್ರ. ತಂಡದ ಮುಂದಿನ ಯೋಜನೆ ಬಗ್ಗೆ ಮಾತನಾಡ್ತಾ ನಮ್ಮ ತಂಡದ ಗಮನ ಈಗ ಮುಂದಿನ ಪಂದ್ಯದ ಮೇಲಿದೆ. ಯಾವುದೇ ರೀತಿಯ ಒತ್ತಡವಿಲ್ಲದೆ ಟೂರ್ನಿ ಆರಂಭದಿಂದ ನಾವು ಹೇಗೆ ಆಟವನ್ನು ಆನಂದಿಸ್ತಾ ಬಂದಿದ್ದೇವೋ ಅದೇ ರೀತಿ ಮುಂದೆ ಕೂಡ ಆಡ್ತೀವಿ ಅಂತ ಸೂರ್ಯವಂಶಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ 15ರ ಹರೆಯದ ವೈಭವ ಸೂರ್ಯವಂಶಿ ಅವರ ಈ ಸ್ಫೋಟಕ ಆಟ ಮತ್ತು ಅದ್ಭುತ ಮಾತುಗಳು ಕೇವಲ ರನ್ಗಳ ಗಳಿಕೆ ಅಷ್ಟೇ ಅಲ್ಲ, ಭಾರತೀಯ ಕ್ರಿಕೆಟ್ಗೆ ಒಬ್ಬ ಜವಾಬ್ದಾರಿಯುತ ಮತ್ತು ಅಪಾರ ಮಾನಸಿಕ ಸ್ಥಿರತೆಯುಳ್ಳ ವಿಶ್ವಾಸಾರ್ಹ ಆಟಗಾರ ಸಿಕ್ಕಿದ್ದಾನೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಮೈದಾನದ ಹೊರಗಿನ ಅತಿಯಾದ ಹೈಪ್ ಹಾಗೂ ಒತ್ತಡಗಳಿಗೆ ಕಿವಿ ಕೊಡದೆ ಕೇವಲ ತನ್ನ ಆಟದ ಮೇಲೆ ಗಮನ ಹರಿಸುವ ಅವರ ಈ ಜಾಣ್ಮೆ ನಿಜಕ್ಕೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಪ್ರಸ್ತುತ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಪ್ಲೇ ಆಫ್ ರೇಸ್ನಲ್ಲಿ ಮುಂಚೂಣಿಯಲ್ಲಿಟ್ಟಿರುವ ಈ ಅದ್ಭುತ ರನ್ ಮಷೀನ್ ಮುಂಬರುವ ಪಂದ್ಯಗಳಲ್ಲೂ ಕೂಡ ಇದೇ ರೀತಿಯ ಅಬ್ಬರಿಸಿ ಭಾರತೀಯ ಕ್ರಿಕೆಟ್ನ ಮುಂದಿನ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಲಿ, ವಿಶ್ವ ಕ್ರಿಕೆಟನ್ನು ಆಳಲಿ ಅನ್ನೋದೇ ನಮ್ಮ ಒಂದು ಆಶಯ. ಇನ್ನು ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ ಕೂಡ ಇದಾಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೇವೆ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.